ಇನ್ನು ಯಶ್ ತಾಯಿ ಪುಷ್ಪಾ ಸೈಟ್ ಜಟಾಪಟಿ ಬಹಳ ದೊಡ್ಡ ಮಟ್ಟಿಗೆ ಸದ್ದು ಸುದ್ದಿ ಮಾಡ್ತಾ ಇದೆ. ಇದೇ ಕೇಸ್ಗೆ ಈಗ ಒಂದು ಟ್ವಿಸ್ಟ್ ಸಿಕ್ಕಿದೆ. ಅಧಿಕಾರಿಗಳಿಂದಾನೇ ತಪ್ಪಾಯ್ತಾ? ಅಧಿಕಾರಿಗಳಿಂದ ಒಂದೇ ಸೈಟ್ ಇಬ್ಬರ ಹೆಸರಿಗೆ ಏನಾದ್ರೂ ದಾಖಲೆ ಮಾಡ್ಬಿಟ್ರಾ? ಇದು ಇರುವಂತ ಪ್ರಶ್ನೆ. ಈಗ ಅಧಿಕಾರಿಗಳ ಗೋಲ್ಮಾಲಿಂದ ಇಷ್ಟೆಲ್ಲ ಗಲಾಟೆ ಸೃಷ್ಟಿ ಆಯ್ತಾ ಅಂತ. ಪುಷ್ಪಾ ಅವರು ಹಾಗೆ ಇನ್ನೊಬ್ರು ಮಾಲೀಕರು ದೇವರಾಜ್ ಅವರು, ಇವರಿಬ್ಬರಿಗೂ ಕೂಡ ಸೇರಿದ್ದಂತ ದಾಖಲೆ TV9 ಬಳಿ ಇದೆ. ಅದನ್ನ ನಾವು ತೋರಿಸ್ತಾ ಇದ್ದೀವಿ ನಿಮ್ಗೆ. ಯಶ್ ತಾಯಿ ಪುಷ್ಪಾ ಅವರ ಬಳಿ ಇದ್ದಂತ ದಾಖಲೆ ಜೊತೆಗೆ ದೇವರಾಜ್ ಅವರಿಗೆ ಸೇರಿದ್ದಂತ ದಾಖಲೆ, ಇವರಿಬ್ಬರ ನಡುವೆನೆ ಪ್ರತಿದಿನ ಜಗಳ ಆಗ್ತಾ ಇದ್ದಿದ್ದು. ಎರಡೆರಡು ಬಾರಿ ನಾವು ಗಮನಿಸಿದ್ವಿ. ಕೈ ಮಿಲಾಯಿಸುವವರೆಗೂ ಹೋಗಿತ್ತು. ಹಾಸನದ ವಿದ್ಯಾನಗರದಲ್ಲಿರುವಂತ ನಿವೇಶಕ್ಕೆ ಎರಡೆರಡು ದಾಖಲೆ ಸೃಷ್ಟಿ ಆಯ್ತಾ ಅಂತ. ನನ್ನ ಹೆಸರಿನಲ್ಲಿರೋ ಸ್ವತ್ತು ನನಗೆ ಸಿಗ್ಲೇಬೇಕು ಅಂತ ಈಗ ಪುಷ್ಪಾ ಹೇಳ್ತಾ ಇದ್ದಾರೆ. ಇಲ್ಲ ಅಂತಾದ್ರೆ ಮೋಸ ಮಾಡಿರೋ ಅಧಿಕಾರಿಗಳನ್ನ ಬಿಡಲ್ಲ, ಮೋಸ ಮಾಡಿದ ಅಧಿಕಾರಿಗಳನ್ನ ಇಂಡಿಯಾಕ್ಕೆ ತೋರಿಸ್ತೀನಿ ಅಂತ ಹೇಳಿದ್ದಾರೆ. ಯಶ್ ತಾಯಿ ಪುಷ್ಪಾ ಅವರನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಾತಾಡ್ಸಿದ್ದಾರೆ. ಏನ್ ಹೇಳಿದ್ರು ಅವರು, ಬನ್ನಿ ನೋಡೋಣ. ಮೊದಲನೇದಾಗಿ ಈ ಒಂದು ನಿವೇಶನ ನೀವೇನು 2020ನೇ ಇಸ್ವಿ ಜನವರಿ 29ನೇ ತಾರೀಕು ಖರೀದಿ ಮಾಡಿದೆ. ಸೊ ನಿಮಗೆ ಯಾರಿಂದ ಬಂತು, ತಮಗೆ ಅದರ ಬಗ್ಗೆ ಮಾಹಿತಿ ಇದೆಯಾ? ನೀವು ಯಾರಿಂದ ಖರೀದಿ ಮಾಡಿದ್ರಿ, ಅವ್ರು ಯಾರಿಂದ ಖರೀದಿ ಮಾಡಿದ್ರು ಮೇಡಮ್? ಅವರು ಶ್ರೀಮತಿ ಅನ್ನೋರಿಂದ ಮಾಡಿದ್ರು. ಅವರು ಒಂದು 25 ಇಯರ್ಸು ರನ್ನಿಂಗಲ್ಲಿದ್ದರು. ಇವರು ಗಿರೀಶ್ ಅವ್ರು ತೊಗೊಂಡಾಗ ಒಂದು 12 ಇಯರ್ಸ್ 13 ಇಯರ್ಸು ಗಿರೀಶ್ ಇದ್ದರು. ನಾನೊಂದು 6 ಇಯರ್ಸು ಬಂದು ತೊಗೊಂಡು. ಬಟ್ ಅದರಲ್ಲಿ ಏನಿತ್ತು ಅಂದರೆ, ಈ ಮನೆ ನಾವು ಈ ಸತ್ತು ಮಾಡಿದಾಗ ಈ ಮನೆ ಬಲಗಡಿಕೆ ಎಡಗಡಿಕೆ ನಮ್ಮ ನಟರಾಜ್ ಅವರು, ಮುಂದುಗಡೆ ರಸ್ತೆ ಹಿಂದುಗಡೆ ಖಾಲಿ ನಿವೇಶನ ಇಷ್ಟು ಇದೆ. ಅದೇ ಅವ್ರು ಮಾಡಿದಾಗ ಹೊಲ ಅಂತ ಬಂದು ಹಿಂದೆನೇ ಈ ಮನೆ ಇತ್ತು. ಅವ್ರೀಗ ಈ ತೋರಿಸ್ತಾ ಇದ್ದಾರಲ್ಲ ಈ ಸತ್ತು, ಆವಾಗ ಈ ಮನೆ ಇತ್ತು. ಯಾಕೆ ಮನೆ ತೋರಿಸಿಲ್ಲ ಅವರು? ಹೊಲ ಅಂತ ಯಾಕೆ ತೋರಿಸಿದ್ದಾರೆ? ಈ ಮನೇನು ತೋರಿಸ್ಬೇಕಲ್ಲ ಅವರು. ಆಯ್ತು, ಅವರೇ ಮುಂಚೆ ಮಾಡಿಕೊಂಡ್ರು, ನಾವು ಆಮೇಲೆ ಮಾಡಿಕೊಂಡ್ರು. ನಾವು ಮಾಡ್ಕೊಳ್ಳುವಾಗ ಈ ಮನೆ ಇತ್ತು. ಇವರು ಇದು ಹಿಂದೆನೇ ಮನೆ ಕಟ್ಟಿದ್ದಾರೆ. ಈ ಮನೆ ಅಂತ ತೋರಿಸಿಲ್ವಲ್ಲ ಅವರು. ಯಾಕೆ ತೋರಿಸಿಲ್ಲ? ಅದನ್ನು ನೀವು ಕೇಳಿ ಅವ್ರನ್ನ, ಆಯಿತಾ? ನನ್ನ ಕೇಳಬೇಡಿ, ಅವ್ರನ್ನ ಕೇಳಿ. ಆಮೇಲೆ ಮುಂದುಗಡೆ ರಸ್ತೆ, ಅವ್ರು ಎಲ್ಲಿ ರಸ್ತೆ ಇದೆ ತೋರ್ಸೋಕೆ ಹೇಳಿ. ಆಮೇಲೆ ಸರ್ವೆ ನಂಬರ್ ಬೇರೆ, ಅವ್ರದ್ದು ಬೇರೆ ನಮ್ಮದು ಬೇರೆ. ಇದನ್ನು ಜಟಾಪಟಿಯಾಗಿ ನಿಂತ್ಕೊಂಡು ಎಷ್ಟು ಹಾಳು ಮಾಡೋಕ್ಕೆ ಅಂತ ಇದು ಮಾಡ್ತಾಯಿರೋ ಕೆಲಸ. ಆಮೇಲೆ ಪಬ್ಲಿಸಿಟಿ ಗಿಮ್ಮಿಕ್ ಅವ್ರಿಗೆಲ್ಲ ಏನಕ್ಕೆ ಬರ್ತಾರೆ ಅಂದರೆ, ಎಷ್ಟು ಅಂದರೆ ಎಲ್ಲರೂ ಬಂದು ನೋಡ್ತಾರೆ, ಜನಕ್ಕೆ ರೀಚ್ ಆಗುತ್ತೆ. ಆಮೇಲೆ ನೆಗೆಟಿವ್ನು ನಮ್ಮ ಬಗ್ಗೆ ಮಾಡ್ಬೋದು, ಪಾಸಿಟಿವ್ ಅವ್ರಿಗಾಗುತ್ತೆ. ಅದನ್ನೆಲ್ಲ ತುಂಬ ಜನ ಪ್ಲಸ್ ಮಾಡ್ಕೋತಾರೆ. ಹಂಗಂತ ನಾವು ಅದನ್ನು ಸುಮ್ಮನೆ ಈಗ ನಾವು ಎಷ್ಟೋ ದಿವಸ ಒಂದು ತಿಂಗಳಿಂದ ಡಾಕ್ಯುಮೆಂಟ್ಸ್ ಬೇಡ ಬಿಡು ಕೋರ್ಟಲ್ಲಿದೆ ಅಂದರೆ, ಅಲ್ಲಿಂದ ಬಂದವ್ರು ಏನು ಕಾಂಪೌಂಡ್ ಎಲ್ಲ ಹೊಡೆದಿದ್ದಲ್ದೇ ಹಾಕಕ್ಕೆ ಶುರು ಮಾಡಿದರು. ಆಮೇಲೆ ಅವರು ಹುಡುಗರು ಕರ್ಕೊಬಂದು ಗಲಾಟೆ ಮಾಡಿದಾಗ ನಾವು ಕಾಂಪೌಂಡ್ ಹಾಕಕ್ಕೆ ಹೋಗಿ ಆಮೇಲೆ ಸ್ಟೇಷನ್ನಲ್ಲಿ ಅದು ಹೋಗಬಾರ್ದು ನಾವು ಅಂದಿದ್ದಾರೆ. ಆದರೂ ನಾನೇನು ಮಾಡಿದ್ದೀನಿ, DC ಗೆ ಕಮಿಷನರ್ಗೆಲ್ಲ ಒಂದು ಲೆಟ್ರ್ ಕೊಟ್ಟು ನನ್ನ ದಾಖಲೆ ಪರಿಶೀಲನೆ ಮಾಡಬೇಕು ನೀವು ಅಂತ ಒಂದು ಲೆಟ್ರ್ ಕೊಟ್ಟು ಕೋರ್ಟಲ್ಲಿ ಮಾಡೋದು ಮಾಡಲಿ. ಮೇಡಮ್, ಈಗ ನಿಮ್ಮ ರೆಕಾರ್ಡ್ ಪ್ರಕಾರ ನಿಮ್ಮದು ಸರ್ವೆ ನಂಬರು 97/27 A1 B1 ಅಂತಕ್ಕಂಥದ್ದು ನಿಮ್ಮ ದಾಖಲೆಗಳು. ಖಾತೆ ನಂಬರ್ 450 ಮತ್ತು ನಿಮ್ಮದು ಸಪರೇಟ್ ಆಗಿ ಈ ಸ್ವತ್ತಿದೆ. ಅವರ ಖಾತೆ ನಂಬರು 1272, ಜೊತೆಗೆ ಅವ್ರದ್ದು ಕೂಡ ಬೇರೆ ಇರ್ತಕ್ಕಂಥ ಈ ಸ್ವತ್ತಿದ್ದಾವೆ. ಸೊ ಇದೆಲ್ಲ ಹೆಂಗೆ? ಹಂಗಾರೆ ಒಂದೊಂದೇ ಸ್ವತ್ತಿಗೆ ಎರಡು ರೆಕಾರ್ಡ್ ಆಯ್ತಾ? ಹೆಂಗೆ ಮೇಡಮ್, ನಿಮ್ಗೇನು ಅನ್ಸುತ್ತೆ? ನಾವು ಒಬ್ಬ ಸೆಲೆಬ್ರಿಟಿ ಆಗಿದ್ದರಿಂದ ಧೈರ್ಯವಾಗಿ ನಿಂತ್ಕೊಂಡು ನನ್ನ ಸ್ವತ್ತು ಇದು ನಾನು ಕೊಡಲ್ಲ ಬಾ ಅಂತ ರೋಡಲ್ಲಿ ನಿಂತ್ಕೊಂಡು ಗಲಾಟೆ ಮಾಡಿದೆ. ಅದೇ ಬೇರೆಯವರಾದರೆ ಎದ್ರಕೊಂಡು ಅವ್ರು ಹೇಳಿದ್ದನ್ನು ಈ ಸ್ವತ್ತು ಡೂಪ್ಲಿಕೇಟ್ ಮಾಡಿಕೊಂಡು ದುಡ್ಡು ಕೊಟ್ಟವರು ಅವ್ರಿಗೆ ಕೊಟ್ಟೋಗ್ಬೇಕಾಗಿತ್ತು. ಅರ್ಥ ಆಯ್ತಾ ನಿಮಗೆ? ನಾವು ಕೊಟ್ಟೋಗಲ್ಲ, ನಾವು ಸ್ವಲ್ಪ ಸ್ಟ್ರಾಂಗ್ ಪರ್ಸನ್ನು, ನಾವು ಕೊಂಡಿದ್ದೀವಿ, ನಾವು ದುಡ್ಡು ಕೊಟ್ಟಿದ್ದೀವಿ ಅಂತ ನಾವು ಹೋರಾಡಿದ್ವಿ. ಇಲ್ಲಾಂದರೆ ಇದು ಈಚೆಯಲ್ಲಿ ಬರ್ತಾನೆ ಇರಲಿಲ್ಲ. ಈ ಪ್ರಕರಣದಲ್ಲಿ ಅಧಿಕಾರಿಗಳದೇ ಎಲ್ಲ ಒಂದು ಕಡೆ ಗೋಲ್ಮಾಲ್ ಆಗಿದೆ ಅಂತ ಅನ್ಸುತ್ತಾ ಮೇಡಮ್? ಅದೇ ನಟರಾಜು ಮಾಡಿದ್ದಾನೆ ಅಂತ ನಮಗೆ ಮಾಹಿತಿ ಬಂದಿದ್ದು ಅಷ್ಟೇ. ನಟರಾಜುನೇ ಇದನ್ನು ಫಸ್ಟ್ ಅವನು ಇವ್ರನ್ನೆಲ್ಲ ಕ್ರಿಯೇಟ್ ಮಾಡೋದು, ಬ್ರೋಕರ್ಗಳನ್ನ ಅಲ್ಲಿ ಒಳಗಡೆ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಈಗ ಇದ್ದವ್ರಿಗೆ ಒಂದು ಡಬಲ್ ಮಾಡಿಬಿಟ್ಟು ಇವನು ದುಡ್ಡನ್ನ ಹಂಚ್ಕೋತಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಯಾರು. ಅದು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ, ಬಟ್ ನನಗೆ ಮುಂಚೆ ಹೇಳಿದ್ದು ಅದೇನೆ, ಇಲ್ಲಿ ಫೇಕ್ ಡಾಕ್ಯುಮೆಂಟ್ಸ್ ಮಾಡೋದು ನಟರಾಜ್, ಅವನ್ನ ಇಲ್ಲಿಂದ ಓಡಿಸಿದ್ದಾರೆ ಅಂತ ನನಗೆ ಹೇಳಿದ್ರು ಯಾರು. ನಾನು ಅದನ್ನು ಪಕ್ಕ ತೊಗೊಳಕ್ಕೆ ಹೋಗಿರಲಿ, ಏನೋ ಇವ್ರು ಮಾತಾಡ್ತಾರೆ ನಮ್ಗೆ ಯಾಕೆ ಅಂತ ನಾನು ಅದು ತೊಗೊಂಡಿರಲಿ. ಇವತ್ತು ಇಷ್ಟೆಲ್ಲ ಆದಮೇಲೆ ಅದು ನಿಜ ಅಂತ ನನಗೆ ಅನ್ನಿಸ್ತು. ಇದು ಪುಷ್ಪಾರ ಮಾತುಗಳು. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ. ಯಶ್ ತಾಯಿ ಪುಷ್ಪಾ ಅವರು ಆರಂಭದಿಂದಲೂ ಕೂಡ ಬಹಳ ಕಾನ್ಫಿಡೆಂಟ್ ಆಗಿದ್ರು. ಈ ಜಾಗ ನಮ್ಮದು, ನಿಮ್ ಜಾಗ ಎಲ್ಲಿದೆ ಅದನ್ನ ಹುಡುಕೊಳ್ಳಿ, ಇದು ನನಗೆ ಸೇರಿದ್ದು ಅನ್ನೋದಾಗಿ ಗಟ್ಟಿಯಾಗಿ ನಿಂತಿದ್ರು. ಅನಂತರ ಇವಾಗ ಕೋರ್ಟ್ನಲ್ಲೂ ಕೂಡ ಕೇಸ್ ನಡೀತಾ ಇದೆ. ಈ ನಡುವೆ ಮೂಡ್ತಾ ಇರುವಂತ ಪ್ರಶ್ನೆ ಅಂತ ಹೇಳಿದ್ರೆ, ಪುಷ್ಪಾ ಅವ್ರ ಹತ್ರನೂ ದಾಖಲೆ ಇದೆ, ದೇವರಾಜ್ ಅವ್ರ ಹತ್ರನೂ ದಾಖಲೆ ಇದೆ. ಹೀಗೆ ಒಂದು ಜಾಗಕ್ಕೆ ಎರಡೆರಡು ದಾಖಲೆಗಳ ಸೃಷ್ಟಿ ಆಗೋದಕ್ಕೆ ಹೇಗೆ ಸಾಧ್ಯ? ಯಾವ ಅಧಿಕಾರಿಯಿಂದ ಈ ತಪ್ಪಾಗಿದೆ? ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ.
ನನ್ನ ಪ್ರಾಪರ್ಟಿ ನನಗೆ ಸಿಕ್ಕಲೇಬೇಕು. ಸಿಕ್ಕಿಲ್ಲ ಅಂದರೆ ನಾನು ಇಡೀ ಇಂಡಿಯಾಗೆ ತೋರಿಸ್ತೀನಿ ಮೋಸ ಮಾಡಿರೋ ಆಫೀಸರ್ದೆಲ್ಲ ಯಾಕೆ ಮಾಡಿದ್ದಾರೆ, ತೆಗಿತೀವಿ ನಾವು. ಈಗ ನಾನು ಗೌರ್ಮೆಂಟಿಗೆ ದುಡ್ಡು ಕಟ್ಟಿದ್ದೀನಿ, ರಿಜಿಸ್ಟ್ರ್ ಮಾಡ್ಕೊಂಡಿದ್ದೀನಿ, ಮತ್ತು ಎಲ್ಲಿಗೆ ಕಟ್ಟಿದ್ದೀನಿ ನಾನು ದುಡ್ಡು? ಸರ್ಕಾರ ರಿಜಿಸ್ಟ್ರ್ ಆಫೀಸ್ ಹಾಕಿದೆ, ಹಂಗೆ ರಿಜಿಸ್ಟ್ರ್ ಆಫೀಸ್ ಬೇಕಾ ಇಲ್ಲಿ ಹಾಸನಲ್ಲಿ? ಅವನಿಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡಿದರೆ ಹೆಂಗ್ರಿ ಮಾಡ್ತಾರೆ ರಿಜಿಸ್ಟ್ರು? ಫೇಕ್ ಎರಡು ನೀವೇ ಕೇಳಿ. ನಿಮಗೂ ರಿಜಿಸ್ಟ್ರ್ ಮಾಡಿ ನನಗೂ ರಿಜಿಸ್ಟ್ರ್ ಮಾಡ್ಬೇಕಾದ್ರೆ ಇ ಸಿ ಬರುತ್ತಲ್ಲ, ಯಾರ ಹೆಸರಲ್ಲಿದೆ ಅಂತ ಇ ಸಿ ಬರಬೇಕಲ್ಲ. ಇ ಸಿ ಬಂದಾಗಲೇ ತಾನೇ ಇವರು ಗಿರೀಶ್ ಹೆಸರಲ್ಲಿ ಇ ಸಿ ಬಂದರೆ ತಾನೇ ನಂಗೆ ಕೊಡೋದು. ಈಗ ನಿಮಗೆ ನಮ್ಮ ಡಾಕ್ಯುಮೆಂಟ್ಸ್ ಓದಿದ್ರಲ್ಲ, ಯಾರಿಂದ ಯಾರಿಗೆ ಬರುತ್ತೆ ಅಂತ ಇ ಸಿ ಬರಬೇಕಲ್ಲ. ಇವನ ಹೆಸರಲ್ಲಿ ಇ ಸಿ ಬರಲಿಲ್ವಲ್ಲ ಅವತ್ತು, ಯಾಕೆ ಬರಲಿಲ್ಲ ಇ ಸಿ? ಮತ್ತೆ ನಿಮ್ಮ ಸೈಟ್ ನಿಮ್ಗೆ ಸೇರುತ್ತೆ ಅಂತ ವಿಶ್ವಾಸ ಇದೆ? ಖಂಡಿತ ಸೈಟ್ ಸೇರುತ್ತೆ ಅಂತ ವಿಶ್ವಾಸ ಇಲ್ಲ ಅಂತ ನೀವು ಯಾವತ್ತೂ ಅನ್ಕೋಬೇಡಿ. ಅದಕ್ಕೆ ರೋಡ್ಗೆ ಇಳಿದು ನಿಂತಿದ್ದೀನಿ ನಾನು. ಇನ್ನೊಬ್ರು ಗಿಲಿಬ್ರಿಟಿ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರು ದುಡ್ಡು ಹಾಕ್ತವ್ರು ನಿಂತ್ಕೊಂಡು ಹೋರಾಡಬೇಕು. ಬೆದರಿಸಿ ಎದುರಿಸಿ ರೌಡಿಸಮ್ ಮಾಡಿದವ್ರಿಗೆಲ್ಲ ಹೆದರ್ಕೊಳ್ಳೋದು ಮೂರ್ಖತನ ಅಂತ ತೋರಿಸಿದ್ದೀನಿ ನಾನು. ನನ್ನ ಪ್ರಾಪರ್ಟಿ